ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ನೆರುಳೆ ಅಂದರೆ ಈ ಸ್ಕಿನ್ ಟ್ಯಾಗ್ ಇತ್ತೀಚೆಗೆ ತುಂಬ ಕಾಮನ್ ಆಗೋಗಿದೆ. ಇದು ಎಲ್ರಿಗೂ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಜಾಸ್ತಿ ಇರ್ಬೋದು, ಇನ್ನೂ ಕೆಲವೊಬ್ಬರಿಗೆ ಕಡಿಮೆ ಇರಬಹುದು. ಇದು ನಮ್ಮ ಶರೀರದ ಯಾವುದೇ ಭಾಗದಲ್ಲಿ ಬೇಕಾದರೂ ಬರಬಹುದು. ಇದು ಮುಖ್ಯವಾಗಿ ನಮ್ಮ ಕುತ್ತಿಗೆ ಮೇಲೆ ಅಥವಾ ಮುಖದ ಮೇಲೂ ಬರಬಹುದು. ಇದು ನೋಡುಗರಿಗೆ ಸ್ವಲ್ಪ ಕಸಿವಿಸಿಯನ್ನುಂಟು ಮಾಡುತ್ತೆ. ಆದರೆ ಇನ್ನು ಮುಂದೆ ಆ ಚಿಂತೆ ಬೇಡ. ಯಾಕಂದರೆ JP ನಗರ್ ಫಸ್ಟ್ ಫೇಸಲ್ಲಿರೋ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ನಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ. ಎಸ್, ನೀವು ಕೇಳ್ತಾ ಇರೋದು ನಿಜ. ಇದಕ್ಕೆ ಈಗ ಚಿಕಿತ್ಸೆ ಇದೆ. ಇದೆಲ್ಲ ಪ್ರೊಸೀಜರ್ ಹೇಗಿರುತ್ತೆ, ಈ ಸ್ಕಿನ್ ಟ್ಯಾಗನ್ನು ಹೇಗೆ ರಿಮೂವ್ ಮಾಡಲಾಗುತ್ತೆ, ಇದೆಲ್ಲವನ್ನು ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಸ್ಮೆಟಾಲಜಿಸ್ಟ್ ಕಾಜಲ್ ಅವರು. ಕಾಜಲ್ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಾಜಲ್ ಅವರೇ, ನಮಗೆ ಮುಖ್ಯವಾಗಿ ಈ ಸ್ಕಿನ್ ಟ್ಯಾಗ್ ಏನು ಅಂತ ಹೇಳಿ. ಸೊ ಸ್ಕಿನ್ ಟ್ಯಾಗ್ ಅನ್ನೋದು ಇಟ್ಸ್ ಅನ್ ಎಕ್ಸ್ಟ್ರಾ ಸ್ಕಿನ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದು ಜೆನೆಟಿಕಲ್ ಆಗಿನೂ ಇರ್ಬೋದು, ಇಲ್ಲ ಸಮ್ಟೈಮ್ಸ್ ಇಟ್ ವಿಲ್ ಬಿ ಅ ವೈರಲ್ ಕೈಂಡ್ ಆಫ್ ಥಿಂಗ್. ಸೊ ಕೆಲವೊಬ್ಬರಿಗೆ ಇಟ್ಸ್ ಲೈಕ್ ಫೋಲ್ಡಿಂಗ್ ಏರಿಯಾಸಲ್ಲಿ ಜಾಸ್ತಿ ಬರುತ್ತೆ. ಸೊ ಅದು ಸ್ಕಿನ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಅದು ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಗ್ರೋ ಆಸ್ ವೆರಿ ಬಿಗ್. ಸೊ ಆ ಸ್ಕಿನ್ ಟ್ಯಾಗ್ ಅನ್ನೋದಿರಲಿ, ವಾಟ್ಸ್ ಅನ್ನೋದಿರಲಿ, ಅದು ನಮಗೆ ಕುತ್ತಿಗೆ ಹತ್ರ ಇರ್ಬೋದು, ನೆಕ್ ರೀಜನಲ್ಲಿ, ಅಂಡರ್ ಐಸ್ ಏರಿಯಾಲಿರ್ಬೋದು, ಅಂಡರ್ ಆರ್ಮ್ಸ್ ಏರಿಯಾಲಿರ್ಬೋದು, ಚೆಸ್ಟ್ ಏರಿಯಾಲಿರ್ಬೋದು, ಈ ಥರ ಎಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು ಹೇಗೆ ಅಂತಂದರೆ ವಿ ವಿಲ್ ರಿಮೂವ್ ದಟ್. ಒಂದು ಸೆಷನಲ್ಲಿ ಅದನ್ನು ರಿಮೂವ್ ಮಾಡ್ಬೋದು. ಸೊ ಅದಕ್ಕೆ ಪ್ರೊಸೀಜರ್ ಇರುತ್ತೆ ಸ್ವಲ್ಪ. ಸೊ ವಿ ಶುಡ್ ಅಪ್ಲೈ ದ ನೆಸ್ಟೇಷಿಯಾ ಕ್ರೀಮ್ ಬಿಫೋರ್ ಡೂಯಿಂಗ್ ದ ಸೆಷನ್. ಸ್ವಲ್ಪ ಪೇಯ್ನ್ ಇರುತ್ತೆ ಅದು ಮಾಡುವಾಗ, ಸ್ವಲ್ಪ ಪ್ರಿಕ್ಕಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ವಿ ವಿಲ್ ಬಿ ಡೂಯಿಂಗ್ ದಟ್ ಟ್ರೀಟ್ಮೆಂಟ್ ವಿತ್ ಎಲೆಕ್ಟ್ರೋಕಾರ್ಟ್ರಿ ಮಷೀನ್ ಅಂತ. ಸೊ ಅದನ್ನು ನಾವು ಫಸ್ಟ್ ಅನಸ್ತೇಷಿಯಾ ಕ್ರೀಮ್ ಅಪ್ಲೈ ಮಾಡಿದ ಮೇಲೆ ವಿ ವಿಲ್ ಲಿವ್ ಇಟ್ ಫಾರ್ ಸರ್ಟನ್ ಟೈಮ್. ಸೊ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಸ್ಕಿನ್ ಟ್ಯಾಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬ ಜನರಿಗೆ ತುಂಬ ಇದ್ದರೆ ಸೊ ವಿ ವಿಲ್ ಲಿವ್ ಇಟ್ ಫಾರ್ 1 hour ಆಲ್ಸೋ. ಯಾಕಂದರೆ ಅದು ಎಷ್ಟು ನಂಬಾಗುತ್ತೋ ಅಷ್ಟು ನಿಮಗೆ ಪೇಯ್ನ್ ಆಗಲ್ಲ ಮಾಡುವಾಗ. ಸೊ ಆಫ್ಟರ್ ದಟ್ ವಿ ವಿಲ್ ಬಿ ರಿಮೂವಿಂಗ್ ದ ವಾಟ್ಸ್ 1 by 1. ಸ್ಕಿನ್ ಟ್ಯಾಗ್ ಇರ್ಬೋದು, ವಾಟ್ಸ್ ಇರ್ಬೋದು, 1 by 1 ಆಗಿ ರಿಮೂವ್ ಮಾಡ್ಕೊಳ್ತಾ ಹೋಗ್ತೀವಿ ಅದನ್ನು. ಸೊ ಇದಕ್ಕೆ ಕಾರಣ ಜೆನೆಟಿಕ್ ಕೂಡ ಇರಬಹುದಾ? ಹೌದು, ಇದು ಜೆನೆಟಿಕ್ ಅಂತಂದರೆ ಇಟ್ಸ್ ಲೈಕ್ ಹೆರಿಡಿಟ್ರಿ. ಮನೇಲಿ ಯಾರಿಗಾದ್ರೂ ಇದೆ ಅಂತಂದ್ರೂ ಇಟ್ ವಿಲ್ ಕಮ್. ಸೊ ಅದರಲ್ಲಿ ವೈರಲ್ ಇತ್ತು ಅಂತಂದರೆ ಯಾರಿಗಾದ್ರೂ ಮೇ ಬಿ ಹೈಜಿನಿಕ್ ಆಗಿರುವಂತಹ ಪ್ರಾಬ್ಲಮ್ಸ್ ಇರ್ಬೋದು. ಲೈಕ್ ಟವಲ್ ಯೂಸ್ ಮಾಡಿರೋ ಟವಲ್ ಮತ್ತೆ ಯೂಸ್ ಮಾಡೋದು, ಬೇರೆಯವ್ರು ಯೂಸ್ ಮಾಡಿರೋದನ್ನ ಮತ್ತೆ ನಾವು ಅದನ್ನ ಟಚ್ ಮಾಡ್ಕೊಂಡಿರ್ಬೋದು. ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ವೈರಲ್ ವಾಟ್ಸ್ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಬೇಸಿಕಲಿ ಮೆನ್ಸ್ ಅಲ್ಲಿ ಇದು ಯಾಕೆ ಆಗ್ತಿದೆ ಅಂತಂದ್ರೆ ಸಲೂನ್ಗೆ ಹೋಗಿರ್ತಾರೆ. ಸೊ ಅವ್ರಿಗೆ ಶೇವ್ ಮಾಡುವಾಗಿರ್ಲಿ, ಸೊ ಆ ತರ ಫೇಸ್ ಮೇಲೆ ಬರುವಂತ ರೀಜನ್, ನೆಕ್ ರೀಜನ್ ಅಲ್ಲಿ ಬರುವಂತ ಚಾನ್ಸಸ್ ಯಾಕೆ ಅಂತಂದ್ರೆ ಇಫ್ ಇಟ್ ಇಸ್ ನಾಟ್ ಹೈಜೀನ್ ಬ್ಲೇಡ್ ಆರ್ ಸಮಥಿಂಗ್ ವೈಲ್ ಡೂಯಿಂಗ್ ದ ಶೇವಿಂಗ್, ಅದು ಬರೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ರಿಮೂವ್ ಮಾಡ್ತಾ ಹೋದ್ರೆ ಮಿನಿಮಮ್ 3 to 5 years ವರೆಗೂ ಅವ್ರಿಗೆ ಮತ್ತೆ ಗ್ರೋತ್ ಆಗೋ ಚಾನ್ಸಸ್ ಇರಲ್ಲ. ಅವ್ರಿಗೆ ಇನ್ ಕೇಸ್ ಟೆಂಡೆನ್ಸಿ ತುಂಬಾ ಇದೆ, ಎಕ್ಸ್ಟ್ರಾ ಸ್ಕಿನ್ ಡೆವಲಪ್ ಆಗುವಂತ ಟೆಂಡೆನ್ಸಿ ಜಾಸ್ತಿ ಇದೆ ಅಂತಂದಾಗ ಅಗೇನ್ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಚಿಕ್ಕದಾಗಿ ಸ್ಟಾರ್ಟ್ ಆಗುವಾಗ್ಲೇನೆ ಬಂದು ಅದನ್ನ ರಿಮೂವ್ ಮಾಡಿಸ್ಕೋಬಹುದು. ಸೊ ಚಿಕ್ಕ ಮಕ್ಕಳಿಗೂ ನಾವು ಒಂದ್ಸಲ ನೋಡ್ತೀವಿ, ಅವ್ರಿಗೂ ಕುತ್ತಿಗೆ ಭಾಗ ಎಲ್ಲೆಲ್ಲ ಇರುತ್ತೆ. ಸೊ ಅವ್ರಿಗೂ ಕೂಡ ಇಲ್ಲಿ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ಸೊ ಆಕ್ಚುಲಿ ಈ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಇನ್ ದ ಸೆನ್ಸ್ ಲೈಕ್ ಆಫ್ಟರ್ 12 years ವಿ ಕ್ಯಾನ್ ಡೂ ದಿಸ್ ಟ್ರೀಟ್ಮೆಂಟ್, ನಾಟ್ ಬಿಲೋ ದಟ್. ಬಿಕಾಸ್ ಇದರಲ್ಲಿ ನಾವು ಯೂಸ್ ಮಾಡೋದು ಇಟ್ಸ್ ಲೈಕ್ ಕರೆಂಟ್ ವಿ ವಿಲ್ ಬಿ ಪಾಸಿಂಗ್ ಇಟ್ ಟು ದ ಬಾಡಿ. ಸೊ ಬೆಟರ್ ವಿ ವಿಲ್ ಡೂ ಇಟ್ ಆಫ್ಟರ್ 12 or after 15 years. ಇದು ಆಫ್ಟರ್ ಟ್ರೀಟ್ಮೆಂಟ್. ಈಗ ಕೆಲವೊಬ್ಬರಿಗೆ ತುಂಬಾ ಇರುತ್ತೆ ಸ್ಕಿನ್ ಟ್ಯಾಗ್ಸ್ ಕುತ್ತಿಗೆ ಹತ್ರ. ಸೊ ಅಂಥವ್ರು ಯಾವ ಥರದ ಬಟ್ಟೆನ ಹಾಕೋಬೇಕು ಅಂತ ಹೇಳ್ತೀರಾ? ಬೆಟರ್ ಟು ವೇರ್ ಕಾಟನ್ ಡ್ರೆಸ್. ಸ್ಪೆಷಲ್ ಆಗಿ ಕಾಲರ್ ಇಲ್ಲದೆ ಇರುವಂತಹದ್ದು, ಲೈಕ್ ಕಾಲರ್ ಇಲ್ಲದೆ ಇರುವಂತಹ ಡ್ರೆಸ್ಸಸ್ ಹಾಕೊಂಡು ಬಂದ್ರೆ ಇನ್ನೂ ಒಳ್ಳೇದು. ಬಿಕಾಸ್ ಅದು ಪದೇ ಪದೇ ಟಚ್ ಆಗ್ತಾ ಇದ್ರೆ ದೇ ವಿಲ್ ಫೀಲ್ ಇರಿಟೇಟಿಂಗ್ ಆಕ್ಚುಲಿ. ಸೊ ಟ್ರೀಟ್ಮೆಂಟ್ ಆದ್ಮೇಲೆ ಇಫ್ ದೇ ಆರ್ ವೇರಿಂಗ್ ಸಮ್ ರೌಂಡ್ ನೆಕ್ ಆಫ್ ಟಿ ಶರ್ಟ್ ಆರ್ ಸಮಥಿಂಗ್ ದಟ್ ಇಸ್ ಗುಡ್ ಆಕ್ಚುಲಿ. ಓಕೆ, ಈಗ ನಿಮ್ಮ ಹತ್ರ ಒಬ್ಬರು ಪೇಷಂಟ್ ಬಂದಿದ್ದಾರೆ. ಸೊ ಅವ್ರಿಗೆ ಈಗ ಸ್ಕಿನ್ ಟ್ಯಾಗ್ ರಿಮೂವ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನಮಗೆ ತೋರಿಸ್ಕೊಡಿ. ಓಕೆ, ಶೋರ್. ಸೊ ಈ ಕ್ಲೈಂಟ್ಗೆ ಸ್ಕಿನ್ ಟ್ಯಾಗ್ ಇದೆ ನೆಕ್ ರೀಜನಲ್ಲಿ. ಸೊ ಅಲ್ಲಿ ಕ್ಲೆನ್ಸ್ ಮಾಡ್ತಾ ಇದ್ದೀವಿ. ಕ್ಲೆನ್ಸರಿಂದ ಕ್ಲೆನ್ಸ್ ಮಾಡ್ತಾ ಇದ್ದೀವಿ. ಕ್ಲೆನ್ಸಿಂಗ್ ಆಗಿದೆ. ನಾವು ವಿ ಆರ್ ಗೋಯಿಂಗ್ ಟು ಅಪ್ಲೈ ಅನಸ್ತೇಷಿಯಾ, ಟಾಪಿಕಲ್ ಅನಸ್ತೇಷಿಯಾ ಕ್ರೀಮ್ for 20 minutes to half an hour. ಸೊ ಈ ಜೆಲ್ ಅಪ್ಲೈ ಮಾಡಿ ವಿ ವಿಲ್ ಲಿವ್ ಇಟ್ ಫಾರ್ 20 minutes to half an hour. ಆ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ಸ್ಕಿನ್ ನಂಬಾಗುತ್ತೆ. ನಮ್ನೆಸ್ ಆದರೆ ಅವರಿಗೆ ರಿಮೂವ್ ಮಾಡುವಾಗ ಪೇಯ್ನ್ ಆಗಲ್ಲ. ಸೊ ನಾವು ಐ ಆಮ್ ಗೋಯಿಂಗ್ ಟು ಪುಟ್ ಮೈಕ್ರೋಪೋರ್ ಟೇಪ್ ಆನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಸ್ಕಿನ್ನಲ್ಲಿ ಆ ಜೆಲ್ ಪ್ರಾಪರಾಗಿ ಅಬ್ಸಾರ್ಬ್ ಆಗಲಿ ಅಂತ. ಎಸ್. So this cream or gel will be there for 20 minutes to half an hour. After that we will be removing and again cleansing, and then we will do the procedure called electrocautery to remove the skin tag. Half an hour agide.
ವಿ ಆರ್ ರಿಮೂವಿಂಗ್ ದ ಜೆಲ್. ಟಾಪಿಕಲ್ ಅನಸ್ತೇಷಿಯಾ ಅಪ್ಲೈ ಮಾಡಿದ್ವಿ, ಸೊ ವಿಲ್ ಬಿ ರಿಮೂವಿಂಗ್ ದ್ಯಾಟ್. ಸೊ ಈ ಥರ ಕಾಣುತ್ತೆ ಮಾಡುವಾಗ. ಸ್ಕಿನ್ ವಿಲ್ ಸ್ಟಾರ್ಟ್ ಬರ್ನಿಂಗ್. ರೂಟಿಂದ ತೆಗಿತಾ ಇದ್ದೀವಿ ಅವ್ರಿಗೆ. ಸ್ಕಿನ್ ಟ್ಯಾಗ್ ರಿಮೂವಲ್ ಆಗಿದೆ ಇವಾಗ. ಇದು ಸ್ಕಿನ್ ಟ್ಯಾಗ್ ರಿಮೂವ್ ಮಾಡಿರೋ ಟ್ಯಾಗ್. ಇದು ಅವ್ರಿಗೆ ರಿಮೂವಲ್ ಮಾಡಿರೋ ಪ್ಲೇಸ್. ಸೊ ಇಲ್ಲಿ ರೂಟಿಂದ ನಾವು ರಿಮೂವ್ ಮಾಡಿದ್ದೀವಿ. ಈ ಪೋರ್ಷನಲ್ಲಿ ಸ್ವಲ್ಪ ಅವ್ರಿಗೆ ವೂಂಡ್ ಇರುತ್ತೆ, ಗಾಯ ಇರುತ್ತೆ ಫಾರ್ 3 days. ಸೊ ಇದಕ್ಕೆ ವಿ ವಿಲ್ ಗಿವ್ ದ ಟಾಪಿಕಲ್ ಕ್ರೀಮ್ ಟು ಅಪ್ಲೈ. ಸೊ ಅವ್ರಿಗೆ ಯಾವ ಥರ ಪೋಸ್ಟ್ ಕೇರ್ ಅನ್ನೋದು ನಾವು ಅವರಿಗೆ ಇನ್ಸ್ಟ್ರಕ್ಟ್ ಮಾಡ್ತೀವಿ, ಅದನ್ನು ಅವರು ಫಾಲೋ ಮಾಡಬೇಕು. ಸೊ ಇದು ಹೀಲ್ ಆಗಿ ಇದು ಫಾಲ್ ಆಗಿಬಿಡುತ್ತೆ. ಡೆಡ್ ಸ್ಕಿನ್ ಲೇಯರ್ ಇರುತ್ತೆ ಇಲ್ಲಿ, ಅದು ಆಟೋಮೆಟಿಕ್ಕಾಗಿ ಫಾಲ್ ಆಗಿಬಿಡುತ್ತೆ ಆಫ್ಟರ್ 3 days. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಟ್ರೇಸಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಮ್ಯಾಮ್, ಇದು ಒಂದ್ಸಲ ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡಿದರೆ ಮತ್ತೆ ಅದು ಯಾವತ್ತೂ ಬರಲ್ವಾ? ಮಾಡಿರೋ ಕಡೆ ಬರಲಿಕ್ಕಿಲ್ಲ, ಬಟ್ ಅವರಿಗೆ ಟೆಂಡೆನ್ಸಿ ಇದೆ ಸ್ಕಿನ್ ಟ್ಯಾಗ್ ತುಂಬ ಬೇಗ ಡೆವಲಪ್ ಆಗ್ತಿದೆ ಅಂತಂದರೆ ವಿತಿನ್ 3 years to 4 years ಅದು ಮತ್ತೆ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಅದೇ ಪ್ಲೇಸಲ್ಲಿ ಬರಲ್ಲ? ಅದೇ ಪ್ಲೇಸಲ್ಲಿ ಬರಲ್ಲ. ಸೊ ಇದು ನಾನು ಅವ್ರ ರೂಟ್ ಪ್ಲೇಸಲ್ಲಿ ಎಲ್ಲಿಂದ ಅವ್ರಿಗೆ ಡೆವಲಪ್ ಆಗಿತ್ತೋ ಅಲ್ಲಿ ನಾನು ಇನ್ನು ಸ್ವಲ್ಪ ಅಲ್ಲಿ ಎಲೆಕ್ಟ್ರೋಕಾಟ್ರಿಯಿಂದ ಈ ಮಷೀನಿಂದ ಸ್ವಲ್ಪ ಟ್ರೀಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಸ್ವಲ್ಪ ಟ್ರೇಸಸ್ ಇದ್ರೂ ಅದು ಬರ್ನ್ ಆಗಿ ಫಾಲ್ ಆಗಿಬಿಡುತ್ತೆ ವಿತಿನ್ ಅ ವೀಕ್. ಮ್ಯಾಮ್, ಇವಾಗಂತೂ ಇವ್ರಿಗೆ ಸ್ವಲ್ಪನೇ ಇತ್ತು, ಒಂದು 2-3 ಅಷ್ಟೇ ಇರೋದು. ಬಟ್ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಈ ಥರ ಮೋಲ್ ರಿಮೂವ್ ಇದು ಸ್ಕಿನ್ ಟ್ಯಾಗ್ ರಿಮೂವ್ ಮಾಡೋಕ್ಕೆ ಎಷ್ಟೊತ್ತು ಹಿಡಿಯುತ್ತೆ? ಸೊ ಕೆಲವೊಬ್ಬರಿಗೆ ಅಪ್ಪರ್ ಬಾಡಿ ಪಾರ್ಟ್ ಎಲ್ಲ ಇರುತ್ತೆ, ಚೆಸ್ಟ್ ಏರಿಯಾ ಅಲ್ಲಿ, ನೆಕ್ ರೀಜನ್ ಅಲ್ಲಿ ಕಂಪ್ಲೀಟ್ಲಿ. ಇವ್ರಿಗೆ ಬರೀ ಒಂದೇ ಇತ್ತು. ಸೊ ವಿ ಹ್ಯಾವ್ ರಿಮೂವ್ಡ್ ಇಟ್ ಇನ್ ಫ್ಯೂ ಟೈಮ್, ಲೈಕ್ 1/2 hour ಅಪ್ಲಿಕೇಶನ್ ಫಾರ್ ಅನೆಸ್ಥೇಷಿಯಾ ಆ್ಯಂಡ್ 5 to 10 minutes ಫಾರ್ ರಿಮೂವಲ್. ಬಟ್ ತುಂಬ ಇರೋರಿಗೆ ಮಿನಿಮಮ್ ಹಾಫ್ ಡೇ ಅಂತೂ ಟೈಮ್ ತಗೊಳುತ್ತೆ. ಬಟ್ ದ ರೇಟ್ ಅಕಾರ್ಡಿಂಗ್ ಟು ದ ಸ್ಕಿನ್ ಟ್ಯಾಗ್ಸ್ ವಿ ವಿಲ್ ಚಾರ್ಜ್. ಸೊ ಪರ್ ಲೀಷನ್ ಅಂದರೆ ಪರ್ ಟ್ಯಾಗ್ ಇಲ್ಲ ಪರ್ ಮೋಲ್ ಇರ್ಬೋದು, ಪರ್ DPN ಇರ್ಬೋದು, ಇಲ್ಲ ಪರ್ ವಾಟ್ ಇರ್ಬೋದು. ಆ ಥರ ಎಷ್ಟು ವಾಟ್ಸ್ ಇರುತ್ತೋ, ಎಷ್ಟು ಸ್ಕಿನ್ ಟ್ಯಾಗ್ಸ್ ಇರುತ್ತೋ ಅದ್ರ ಮೇಲೆ ಚಾರ್ಜಸ್ ಇರುತ್ತೆ. ಓಕೆ, ಅಂದರೆ ಒಂದು ಸ್ಕಿನ್ ಟ್ಯಾಗ್ಗೆ ಒಂದು ಚಾರ್ಜ್ ಮಾಡ್ತೀರಾ ನೀವು? ಹೌದು. ಅಂದರೆ ಇವಾಗ ನಾವು ರಿಮೂವ್ ಮಾಡಿರೋದು ಅದನ್ನ 1 lesion ಅಂತ ಹೇಳ್ತೀವಿ. ಓಕೆ. ಸೊ ಇವಾಗ ನಾವು ರಿಮೂವ್ ಮಾಡಿರೋದು ಇಟ್ಸ್ 1 skin tag. 1 skin tag. ಓಕೆ. ಇವ್ರಿಗಂತೂ ಈಗ ಕುತ್ತಿಗೆಯಲ್ಲಿದೆ. ಹೌದು. ಸೊ ಕೆಲವೊಬ್ಬರಿಗೆ ಫೇಸಲ್ಲಿ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ಬಿಸಿಲಿಗೆಲ್ಲ ಹೋಗ್ಬೋದೇ? ಸನ್ ಎಕ್ಸ್ಪೋಸಲ್ಲಿ ಹೋಗ್ಬೋದು ಅವರು? ಇಲ್ಲ. ಸೊ ಈ ಟ್ರೀಟ್ಮೆಂಟ್ ಆದಮೇಲೆ ಅವ್ರಿಗೆ ಬೈ ಡಿಫಾಲ್ಟ್ ಸ್ವಲ್ಪ ಬರ್ನಿಂಗ್ ಇರುತ್ತೆ, ಬಿಕಾಸ್ ನಾವು ಅದನ್ನು ಬರ್ನ್ ಮಾಡಿನೇ ರಿಮೂವ್ ಮಾಡಿರ್ತೀವಿ. ಸೊ ಬೆಟರ್ ದೇ ಕ್ಯಾನ್ ಅವಾಯ್ಡ್ ಡೈರೆಕ್ಟ್ ಸನ್ ಎಕ್ಸ್ಪೋಜರ್. ಫೇಸ್ ಕವರ್ ಮಾಡ್ಕೊಂಡು ಹೋಗ್ಬೋದು ಇನ್ ಕೇಸ್ ಎಮರ್ಜೆನ್ಸಿ ಇದ್ದರೆ, ಇಲ್ಲಾಂದರೆ ಬೆಟರ್ ಟು ಗೋ ಇನ್ ದ ಈವ್ನಿಂಗ್. ಸೊ ಬೇಸಿಕಲಿ ಈ ಟ್ರೀಟ್ಮೆಂಟ್ನ ನಾವು ಪೋಸ್ಟ್ ಲಂಚ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಆಫ್ಟರ್ 3 o'clock ಇಫ್ ದೇ ಆರ್ ಕಮಿಂಗ್ ಫಾರ್ ದ ಕ್ಲಿನಿಕ್ ಫಾರ್ ದಿಸ್ ಪ್ರೊಸೀಜರ್ ಇಟ್ ಇಸ್ ಗುಡ್. ಯಾಕಂದರೆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಹೋಗೋಷ್ಟರಲ್ಲಿ ಸನ್ ಎಕ್ಸ್ಪೋಜರ್ ಇರಲ್ಲ ಅಷ್ಟೊಂದು. ಈವ್ನಿಂಗ್ ಟೈಮ್ ದೇ ಕ್ಯಾನ್ ಗೋ ಔಟ್ಸೈಡ್. ಓಕೆ. ಸೊ ಇವಾಗ ಇವ್ರಿಗೆ ಪ್ರೊಸೀಜರ್ ಆಗಿದೆ. ಸೊ ಐ ಆಮ್ ಅಪ್ಲೈಯಿಂಗ್ ದ ಕ್ರೀಮ್ ಹಿಯರ್. ಸೊ ದಿಸ್ ಇಸ್ ಪೋಸ್ಟ್ ಕೇರ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರೀಟ್ಮೆಂಟ್ ಆದಮೇಲೆ. ವಾರ್ಮ್ ವಾಟರ್ ಯೂಸ್ ಮಾಡೋ ಹಾಗಿಲ್ಲ 24 hours. ಸೊ ಓನ್ಲಿ ಸಲೈನ್ ವಾಟರ್, ನಾರ್ಮಲ್ ಸಲೈನ್ ಬಾಟಲಿಂದ ಸ್ವಲ್ಪ ಇಲ್ಲಿ ಕ್ಲೆನ್ಸ್ ಮಾಡಿಕೊಂಡು ವಿ ವಿಲ್ ಪ್ರಿಸ್ಕ್ರೈಬ್ ದ ಕ್ರೀಮ್, ಅದನ್ನು ಯೂಸ್ ಮಾಡಬೇಕು ಅವರು. ಬ್ಯಾಂಡೇಜ್ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ವಿ ಕ್ಯಾನ್ ಜಸ್ಟ್ ಲೀವ್ ಇಟ್ ಲೈಕ್ ದ್ಯಾಟ್ ಓಪನ್ಲಿ, ಸೊ ದಟ್ ಬೇಗ ಹೀಲ್ ಆಗುತ್ತೆ ಅವ್ರಿಗೆ. ಸೊ ಪ್ರೊಸೀಜರ್ ಆಗಿದೆ ಇವಾಗ. ಸೊ ನಾನಿವಾಗ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ಪೋರ್ಷನಲ್ಲಿ. ಪೋಸ್ಟ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇನ್ಸ್ಟ್ರಕ್ಟ್ ಮಾಡಿರೋ ಥರ ಅವ್ರು ಫಾಲೋ ಮಾಡಲೇಬೇಕು. 24 hours ವಾರ್ಮ್ ವಾಟರ್ ಯೂಸ್ ಮಾಡೋ ಹಾಗಿಲ್ಲ. ಸೊ ನಾವು ಪ್ರಿಸ್ಕ್ರೈಬ್ ಮಾಡಿರೋ ಕ್ರೀಮ್ಸ್ ಯೂಸ್ ಮಾಡ್ಕೊಳ್ತಾ ಅವರು ಸಲೈನಿಂದ ಕ್ಲೆನ್ಸ್ ಮಾಡ್ಕೊಳ್ತಾ ಇರಬೇಕು ಡೈಲಿ 2 times. ಸನ್ ಎಕ್ಸ್ಪೋಜರ್ ಮಾಡಿದ್ರೂ ಬೆಟರ್ ಟು ಕವರ್ ದ ಏರಿಯಾ ಆ್ಯಂಡ್ ದೆನ್ ದೆ ಕ್ಯಾನ್ ಗೋ ಔಟ್ಸೈಡ್ ಫ್ರಮ್ ಟುಮಾರೋ. ಸೊ ಕೆಲವೊಬ್ಬರಿಗೆ ತುಂಬ ಇದ್ದಾಗ ಟ್ರೀಟ್ಮೆಂಟ್ಗೆ ತುಂಬ ಹೊತ್ತು ಹಿಡಿಯುತ್ತೆ. ಸೊ ಅವ್ರಿಗೆ ಗಾಯ ಎಲ್ಲ ಜಾಸ್ತಿನೇ ಇರುತ್ತೆ. ಸೊ ಅಂಥವ್ರು ಯಾವ ಥರದ ಬಟ್ಟೆ ಹಾಕೋಬೇಕು? ಅಂದರೆ ಕಾಟನ್ ಪ್ರಿಸ್ಕ್ರೈಬ್ ಮಾಡ್ತಾರೆ? ಕಾಟನ್ ಇಸ್ ಗುಡ್. ಯಾಕಂದರೆ ಇದು ಜಸ್ಟ್ ಚಿಕ್ಕದಿರುತ್ತೆ. ತುಂಬ ಇದ್ರೂ ದ ಸೈಜ್ ಆಫ್ ದ ಸ್ಕಿನ್ ಟ್ಯಾಗ್ ವಿಲ್ ಬಿ ವೆರಿ ಸ್ಮಾಲ್.
ತುಂಬ ದಪ್ಪ ಇರೋರು, ತುಂಬ ದೊಡ್ಡದಿರೋದು ತುಂಬ ರೇರ್ ಆಗಿರುತ್ತೆ. ಸೊ ಎಲ್ಲಿ ಜಾಸ್ತಿ ಇದ್ರೂ ಪರವಾಗಿಲ್ಲ, ದೆರ್ ವಿಲ್ ಬಿ ಕೈಂಡ್ ಆಫ್ ಡಾಟ್ಸ್ ಕೈಂಡ್ ಆಫ್ ಥಿಂಗ್. ಕಾಜಲ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪ್ರೊಸೀಜರನ್ನು ನಮಗೆ ಲೈವ್ ಆಗಿ ತೋರಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಸ್ಕಿನ್ ಟ್ಯಾಗ್ ರಿಮೂವ್ ಮಾಡೋದು ಹೇಗೆ ಅಂತ. ಸೊ ನಿಮಗೂ ಏನಾದರೂ ಇದ್ದರೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಈ ಥರ ಸ್ಕಿನ್ ಟ್ಯಾಗ್ಸ್ ನೆರುಳೆ ಇದ್ದರೆ, ಸೊ JP ನಗರ್ ಫಸ್ಟ್ ಫೇಸಲ್ಲಿರೋ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ಗೆ ಬಂದು ನೀವು ರಿಮೂವ್ ಮಾಡಿಸ್ಕೋಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.